ನಮಸ್ಕಾರ ಸ್ನೇಹಿತರೆ, ಮಸ್ಮಕ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಯುದ್ಧ ಮಾಡ್ತಿರೋ ಎರಡೂ ಕಡೆಯವರು ಭಾರೀ ಪ್ರಚೋದನೆಗಳನ್ನು ಕೊಡ್ತಾ ಇದ್ದಾರೆ ಒಬ್ಬರ ಮೇಲೊಬ್ರು. ಇದೇನು ಶೀಘ್ರ ಬಹುದೊಡ್ಡ ಯುದ್ಧ ಮಾಡ್ತಾರೆ ಅನ್ನೋ ಥರದಲ್ಲಿ ಈಗ ಎಲ್ಲವೂ ಕೂಡ ಸೆಟಪ್ ಆಗ್ತಾ ಇದೆ. ಇನ್ನೊಂದು ಕಡೆ ಯುದ್ಧದ ಖರ್ಚನ್ನು ಅರಬ್ಬರ ತಲೆ ಕಟ್ಟೋಕೆ ಟ್ರಂಪ್ ಮುಂದಾಗಿದ್ದಾರೆ. ನಿಮ್ಮ ದುಡ್ಡಿದೆಯಲ್ಲ, ನೀವು ದುಡ್ಡು ಕೊಡಿ ಅಂತ ಹೇಳಿದ್ದಾರೆ. ಈ ನಡುವೆ ಈ ಯುದ್ಧ ಈಗ ಮುಗಿಯಲ್ಲ, ಇದಕ್ಕೆ ಕಾಲದ ಮಿತಿನೇ ಇಲ್ಲ, ಟೈಮ್ ಲಿಮಿಟೇ ಇಲ್ಲ ಅಂತ ಇಸ್ರೇಲ್ ಪ್ರಧಾನಿ ಇವಾಗ ಘೋಷಿಸಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಒಳಗಡೆ ಸೀಕ್ರೆಟ್ ಜಾಗದಲ್ಲಿ ಇಸ್ರೇಲ್ ಮೇಜರ್ ಆಪರೇಷನ್ ಮಾಡಿದೆ. ಹಾಗೆ ನ್ಯಾಟೋ ರಾಷ್ಟ್ರ ಸೋಕಾಲ್ಡ್ ಸಂಧಾನಕಾರ ಟರ್ಕಿ ಮೇಲೂ ಕೂಡ ಇರಾನ್ ಮಿಸೈಲ್ ಹಾರಿಸಿದೆ. ಎಲ್ಲದರ ಬಗ್ಗೆ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ಲೆಬನಾನ್ನಲ್ಲಿ ಆಗಿರೋ ದಾಳಿಯನ್ನ ಖಂಡಿಸಿದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಯುದ್ಧ ಶುರುವಾದಾಗಿನಿಂದ ಶಾಂತಿ ಕಳವಳ ಅಂತ ಇದ್ದ ಭಾರತ ಈಗ ಲೆಬನಾನ್ನಲ್ಲಿ ನಡೆದ ದಾಳಿಯನ್ನ ತೀವ್ರವಾಗಿ ಖಂಡಿಸಿದೆ. ಇಲ್ಲಿ ಇಸ್ರೇಲ್ ವರ್ಸಸ್ ಇರಾನ್ ಕದನ ಒಂದಾಯ್ತಾ, ಅದರ ಎಕ್ಸ್ಟೆನ್ಷನ್ ತರ ಇನ್ನೊಂದು ದೇಶ ಲೆಬನಾನ್, ಅಲ್ಲೂ ಕೂಡ ಇಸ್ರೇಲ್ ಯುದ್ಧ ಮಾಡ್ತಾ ಇದೆಯಲ್ಲ, ಹಿಜ್ಬುಲ್ಲಾಗಳು, ಇರಾನ್ ಸಾಕಿರೋ ಹಿಜ್ಬುಲ್ಲಾಗಳನ್ನು ಮಟ್ಟ ಹಾಕಕ್ಕೆ ಅಲ್ಲೊಂದು ದಾಳಿ ಮಾಡ್ತು ಇಸ್ರೇಲ್. ಆ ಒಂದು ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಈಗ ಲೆಬನಾನ್ನ ಅರ್ಚಿತ್ ಅಲ್ ಖುಜೇರ್ ಅನ್ನೋ ಜಾಗದ ಹತ್ತಿರ ಒಂದು ದಾಳಿಯಾಗಿತ್ತು. ಈ ಘಟನೆಯಲ್ಲಿ ಇಂಡೋನೇಷಿಯಾ ದೇಶದ 2 UN ಯೋಧರು ಪ್ರಾಣ ಬಿಟ್ಟಿದ್ರು. ಇದನ್ನ ಯಾರು ಮಾಡಿದ್ದು ಇನ್ನೂ ಕೂಡ ಸ್ಪಷ್ಟ ಇಲ್ಲ, ಆದರೆ ಬಹುತೇಕ ಇಸ್ರೇಲೇ ಮಾಡಿದೆ ಅನ್ನೋ ಆರೋಪ ಇದೆ. ಈಗ ಇದಕ್ಕೆ ಭಾರತದ ವಿಶ್ವಸಂಸ್ಥೆಯ ಮಿಷನ್ ಪ್ರತಿಕ್ರಿಯೆ ಕೊಟ್ಟಿದೆ. ಈ ದಾಳಿಯನ್ನ ಬಲವಾಗಿ ಖಂಡಿಸ್ತೀವಿ ಅಂತ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ಇಂಥ ದಾಳಿಗಳನ್ನ ಒಪ್ಕೊಳ್ಳೋಕೆ ಆಗಲ್ಲ. ಯುದ್ಧ ನಡೀತಾ ಇರೋ ಜಾಗದಲ್ಲಿ ಇವರೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಯೋಧರ ಸೇಫ್ಟಿಯನ್ನು ಎಲ್ಲ ಕಡೆಯವರು ನೋಡ್ಕೋಬೇಕು. ಯೋಧರ ಮೇಲಿನ ಇಂಥ ಅಪರಾಧಗಳಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಭಾರತ ಆಗ್ರಹ ಮಾಡಿದೆ. ಅಲ್ಲದೆ ಈ ಬಗ್ಗೆ ನಾವು ಮುಂದೇನು ಧ್ವನಿ ಎತ್ತುತ್ತಾ ಇರ್ತೀವಿ ಅಂತ ಭಾರತ ಎಚ್ಚರಿಕೆ ಕೊಟ್ಟಿದೆ. ಅದ ಹಾಗೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗೆ ನಮ್ಮ ಸೈನಿಕರನ್ನ ಕೂಡ ಕಳಿಸಲಾಗುತ್ತೆ. ಭಾರತ ಕೂಡ ಮುಂಚೂಣಿಯಲ್ಲಿದೆ. ಹಾಗೆ ಈ ಕೆಲಸದಲ್ಲಿ ನಾವು ಸಾಕಷ್ಟು ಸೈನಿಕರನ್ನ ಕಳ್ಕೊಂಡಿದ್ದೀವಿ ಕೂಡ. ತ್ಯಾಗ ಮಾಡಿದವರ ಪಟ್ಟಿಯಲ್ಲೂ ಭಾರತ ಮುಂದೆ ಇದೆ. ಇದೇ ಕಾರಣಕ್ಕೆ ಈ ಹಿಂದೆ ಭಾರತ UN ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್ 2589 ಅನ್ನೋ ನಿರ್ಣಯವನ್ನು ತಗೊಂಡ್ಬಂದಿತ್ತು. ಯೋಧರ ಮೇಲೆ ದಾಳಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಈಗ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸೋ ತನಕ ಬಿಡೋದಿಲ್ಲ. ಇದನ್ನ ನಾವು ರೈಸ್ ಮಾಡ್ತಾನೆ ಇರ್ತೀವಿ ಅಂತ ಭಾರತ ಹೇಳಿದೆ. ಲೆಬನಾನ್ನಲ್ಲಿರುವ ವಿಶ್ವಸಂಸ್ಥೆಯ ಪಡೆಯಲ್ಲೂ ಕೂಡ 7,500 ಯೋಧರು ಕೆಲಸ ಮಾಡ್ತಿದ್ದಾರೆ ಒಟ್ಟು. ಅದರಲ್ಲಿ ಭಾರತದಿಂದ ಹೋಗಿರೋ 642 ಯೋಧರು ಕೆಲಸ ಮಾಡ್ತಿದ್ದಾರೆ. 10%, ಆಲ್ಮೋಸ್ಟ್ 10%, 9 to 10% ಭಾರತೀಯರಿದ್ದಾರೆ ಅದರಲ್ಲಿ. ಈ ಮೂಲಕ ಲೆಬನಾನ್ನಲ್ಲಿರುವ ವಿಶ್ವಸಂಸ್ಥೆಯ ಪಡೆಗೆ ಅತಿ ಹೆಚ್ಚು ಸೈನಿಕರನ್ನು ಕಳಿಸ್ಕೊಟ್ಟಿರೋ ರಾಷ್ಟ್ರಗಳ ಲಿಸ್ಟ್ನಲ್ಲಿ ಭಾರತ ಇದೆ. ಆದರೆ ಇಸ್ರೇಲ್ ಮತ್ತು ಹಿಜ್ಬುಲ್ಲಾಗಳ ಹೊಡೆದಾಟದಲ್ಲಿ ಇವರ ಸೇಫ್ಟಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅದರಲ್ಲಿ ಇಂಡೋನೇಷಿಯಾದ 2 ಯೋಧರು ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಇನ್ನು ಇಸ್ರೇಲ್ನ ದಾಳಿಗೆ ಲೆಬನಾನ್ನಲ್ಲಿ 1240 ಜನ ಟೋಟಲ್ ಹಿಜ್ಬುಲ್ಲಾ ಮತ್ತು ನಾಗರಿಕರೆಲ್ಲ ಸೇರಿಬಿಟ್ಟು ಪ್ರಾಣ ಕಳ್ಕೊಂಡಿದ್ದಾರೆ ಇದುವರೆಗೂ ಅಂತ ಹೇಳಿ 1 ತಿಂಗಳಲ್ಲಿ ಅಂತ ಹೇಳಿ ಲೆಬನಾನ್ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇರಾನ್ ಲೆಕ್ಕ ಬಿಟ್ಬಿಡಿ ಸ್ನೇಹಿತರೆ, ಅದಲ್ಲ, ಬರೀ ಲೆಬನಾನ್ನಲ್ಲಿ. ಇನ್ನು ಸ್ನೇಹಿತರೆ, ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ, ಅದು ಬಿಸ್ನೆಸ್, ಎಕನಾಮಿಕ್ಸ್ನ ಮೇಲೆ ಸೀರೀಸ್, ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಮತ್ತು ಕರೆಂಟ್ ಪವರ್ನಂಥ ಪ್ರೋಗ್ರಾಮ್ಗಳನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಶಕ್ತಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಇನ್ನು ಹಾರ್ಮುಜ್ ಜಲಸಂಧಿಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ದೊಡ್ಡ ಹಗ್ಗ ಜಗ್ಗಾಟ. ಈಗ ಜಲಸಂಧಿ ಮೇಲಿನ ಕಂಟ್ರೋಲ್ ಅನ್ನ ಇರಾನ್ ಕಾನೂನುಬದ್ಧಗೊಳಿಸಿದೆ. ಇಲ್ಲಿ ಓಡಾಡೋ ಹಡಗುಗಳಿಗೆ ಟೋಲ್ ಇರುತ್ತೆ, ಎಲ್ಲರೂ ಟೋಲ್ ಕಟ್ಟಬೇಕು ಅಂತ ಇರಾನ್ ಹೇಳಿದೆ. ಈ ಪ್ರಸ್ತಾವನೆಗೆ ಇರಾನ್ ಸಂಸತ್ನ ಭದ್ರತಾ ಸಮಿತಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಟೋಲ್ ಹಣವನ್ನ ತಮ್ಮದೇ ಕರೆನ್ಸಿ ಅಂದರೆ ರಿಯಾಲ್ನಲ್ಲೇ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನು ಮೀರಿದ್ರೆ ಇರಾನ್ನ ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ರೆಡ್ ಲೈನ್ ಹಾಕಿದೆ. ಅಂದರೆ ಯಾರು ಈ ಟೋಲ್ ಕೊಡಲ್ವೋ ಅವರು ಇರಾನ್ಗೆ ಅಪಮಾನ ಮಾಡಿದ್ರು, ಇರಾನ್ನ ಸಾವರಿಂಟಿಯನ್ನು ಉಲ್ಲಂಘನೆ ಮಾಡಿದ್ರು, ಅಕ್ರಮವಾಗಿ ಇರಾನ್ಗೆ ನುಗ್ಗಿದ್ರು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಈ ಟೋಲ್ ಸಿಸ್ಟಮ್ನ ಇರಾನ್ ಪಕ್ಕದಲ್ಲಿರೋ ಒಮಾನ್ ಜೊತೆಗೆ ಸೇರಿ ಜಾರಿಗೆ ತರುವುದಾಗಿ ಇರಾನ್ ಹೇಳಿದೆ. ಹಾಗೆ ಅಮೆರಿಕ ಹಾಗೂ ಇಸ್ರೇಲ್ ಮಿತ್ರ ರಾಷ್ಟ್ರಗಳಿಗೆ ಈ ದಾರಿ ಕಂಪ್ಲೀಟ್ ಬ್ಯಾನ್ ಅಂತ ಕೂಡ ನಿರ್ಬಂಧ ಹಾಕಿದ್ದಾರೆ. ಇರಾನ್ ಮೇಲೆ ಯಾರೆಲ್ಲ ಸ್ಯಾಂಕ್ಷನ್ಸ್ ಹೇರಿದಾರೋ ಆ ದೇಶಗಳ ಹಡಗುಗಳಿಗೆ ಇಲ್ಲಿ ಎಂಟ್ರಿ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ನ ಮಿತ್ರರಿಗೂ ಎಂಟ್ರಿ ಇಲ್ಲ ಅಂತ ಬ್ಯಾನ್ ಮಾಡಲಾಗಿದೆ. ಭಾರತಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ. ಅಮೆರಿಕಗೂ ಮಿತ್ರ, ಇಸ್ರೇಲ್ಗಂತೂ ಇನ್ನೂ ಜಾಸ್ತಿ ಮಿತ್ರ ಅಲ್ವಾ. ಆ ಕಡೆ ಇರಾನ್ಗೂ ಸ್ವಲ್ಪ ಮಿತ್ರ ಅಲ್ವಾ.
ಭಾರತವನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಗೊತ್ತಿಲ್ಲ ಇರಾನ್ ಅವರು. ಈ ನಿರ್ಧಾರ ತಗೊಳ್ಳೋಕ್ಕೂ ಕೆಲವೇ ಗಂಟೆಗಳ ಮುಂಚೆ ಟ್ರಂಪ್ ಇರಾನ್ಗೊಂದು ಧಮಕಿ ಹಾಕಿದ್ರು. ಹಾರ್ಮುಜ್ ಜಲಸಂಧಿಯನ್ನು ಕೂಡಲೇ ಓಪನ್ ಮಾಡಬೇಕು ಇರಾನ್, ಇಲ್ಲಾಂದ್ರೆ ನಿಮ್ಮ ತೈಲವಾವಿ, ಪವರ್ ಪ್ಲಾಂಟ್ಸ್, ಜಲ ಶುದ್ಧೀಕರಣ ಘಟಕ, ಖಾರ್ಗ್ ಐಲ್ಯಾಂಡ್ ಎಲ್ಲ ಧ್ವಂಸ ಮಾಡ್ತೀವಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಇರಾನ್ ಈ ನಿರ್ಧಾರ ತಗೊಂಡಿದೆ. ಇದೇ ಹಾರ್ಮುಜ್ಗೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತೆ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ವಿರುದ್ಧದ ಈ ಯುದ್ಧ ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಆದರೆ ನೆಕ್ಸ್ಟ್ ಹಾರ್ಮುಜ್ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದನ್ನ ಇರಾನೇ ಡಿಸೈಡ್ ಮಾಡಬೇಕು ಅಂತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್, ಅಲ್ಲಿನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕೂಡ ಆಗಿರೋ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ನಮಗೆ ಎದುರಾಗಿರೋ ಮುಂದಿನ ದೊಡ್ಡ ಚಾಲೆಂಜ್ ಅಂದರೆ ಅದು ಹಾರ್ಮುಜ್ ಜಲಸಂಧಿ. ಈ ಭಾಗದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಇರಾನ್ ನಿರ್ಧಾರ ಮಾಡಬೇಕು. ಒಂದು ವೇಳೆ ಇರಾನ್ ಅದನ್ನು ಬ್ಲಾಕ್ ಮಾಡಿದ್ರೆ ಖಂಡಿತ ಕೆಟ್ಟ ಪರಿಣಾಮಗಳನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಬರೀ ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚದಿಂದಲೇ ಇರಾನ್ ತಕ್ಕ ಪನಿಷ್ಮೆಂಟನ್ನು ಅನುಭವಿಸಬೇಕಾಗತ್ತೆ ಅಂತ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಅದು ಹಾಗೆ ಪ್ರಪಂಚದ ಸುಮಾರು 20% ಅಂದರೆ 1/5 ಕ್ರೂಡ್ ಆಯಿಲ್ ಇದೇ ದಾರಿಯಲ್ಲಿ ಸಾಗಾಟ ಆಗಬೇಕು. ಆದರೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ಹಡಗುಗಳ ಓಡಾಟ ಬರೋಬ್ಬರಿ 95% ಕುಸಿದಿದೆ. ಏಪ್ರಿಲ್ 6 ಒಳಗೆ ಇದೆಲ್ಲ ಪ್ರಾಬ್ಲಮ್ ಬಗೆಹರಿಬೇಕು ಅಂತ ಟ್ರಂಪ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಈ ನಡುವೆ ಈ ಬೆಳವಣಿಗೆಗಳಾಗಿವೆ. ಇದರ ಪರಿಣಾಮ ಆಯಿಲ್ ಪ್ರೈಸ್ ಕೆಳಗೆ ಇಳಿದೇ ಇಲ್ಲ. ಪ್ರತಿ ಬ್ಯಾರಲ್ ಬ್ರೆಂಟ್ ತೈಲಕ್ಕೆ $115.62 ಇದೆ. ಇವತ್ತಿನ ಸೆಷನ್ ಅಲ್ಲಿ ಹತ್ತಿರ 2.3% ರೈಸ್ ಆಗಿದೆ. ಇನ್ನು ಯುದ್ಧದ ಖರ್ಚನ್ನ ಅರಬ್ಬರ ತಲೆಗೂ ಹಾಕೋಕೆ ಅಮೆರಿಕ ಮುಂದಾಗಿದೆ. ಈ ಬಗ್ಗೆ ಮಾತನಾಡಿರುವ ಅಮೆರಿಕದ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್, ಗಲ್ಫ್ ರಾಷ್ಟ್ರಗಳು ಕೂಡ ಯುದ್ಧದ ಖರ್ಚಿಗೆ ದುಡ್ಡು ಕೊಡೋ ಐಡಿಯಾ ನಮ್ಮ ಮುಂದೆ ಇದೆ, ಕೊಡಿ ಅಂತ ಮನವಿ ಮಾಡ್ತಿದ್ದೀವಿ. ಅಲ್ಲ, ಅವ್ರು ಕೊಡಬೇಕು, ಆ ಥರ ಯೋಚನೆ ಮಾಡ್ತಾ ಇದೀವಿ ನಾವು ಅಂತ. ಈ ಹಿಂದೆನೂ ಅಮೆರಿಕ ಯುದ್ಧ ಮಾಡಿದಾಗ ಮಿತ್ರ ರಾಷ್ಟ್ರಗಳು ಸಹಾಯ ಮಾಡಿದ್ವು ಅಂತ ನೆನಪು ಕೂಡ ಮಾಡಿದ್ದಾರೆ. ಏನು ಸೌದಿ ಅರೇಬಿಯಾ, ಕುವೈತ್ ಹಾಗೂ UAEಗಳು ಕೂಡ ಹಣ ಕೊಡಬೇಕಾ ಅನ್ನೋ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಹೌದೌದು, ಖಂಡಿತ ಹೌದು. ಈ ಬಗ್ಗೆ ಅಧ್ಯಕ್ಷ ಟ್ರಂಪ್ ಅವರಿಗೆ ಬಹಳ ಆಸಕ್ತಿ ಇದೆ ದುಡ್ಡು ತಗೊಳಕ್ಕೆ ಅವರಿಂದ. ಅವರು ಈ ದೇಶಗಳನ್ನು ಖರ್ಚು ಮಾಡಿ, ನೀವು ಕೂಡ ಪೇ ಮಾಡಿ ಅಂತ ಹೇಳ್ಬೋದು ಅಂತ ಕ್ಯಾರೋಲಿನ್ ಹೇಳಿದ್ದಾರೆ. ಈಗಲೇ ನಾನು ಈ ಬಗ್ಗೆ ಹೆಚ್ಚು ಹೇಳಲ್ಲ, ಆದರೆ ಟ್ರಂಪ್ ಅವರ ತಲೆಯಲ್ಲಿ ಈ ಐಡಿಯಾ ಅಂತೂ ಇದೆ, ವಸೂಲಿ ಮಾಡೋದು ಅಂತ ಹೇಳಿದ್ದಾರೆ ವೈಟ್ ಹೌಸ್ನವರು. ಇರಾನ್ ವಿರುದ್ಧದ ಯುದ್ಧಕ್ಕೆ ಅಮೆರಿಕ ದಿನಕ್ಕೆ ಏನಿಲ್ಲ ಅಂದ್ರೂ $1 ಬಿಲಿಯನ್ ಸ್ನೇಹಿತರೆ, ಹತ್ತಿರ 9,500 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಡೈಲಿ. ಜೊತೆಗೆ ಈ ಯುದ್ಧ ಇನ್ನು 4 ರಿಂದ 6 ವಾರಗಳ ಕಾಲ ನಡೆಯಬಹುದು ಅಂತ ವೈಟ್ ಹೌಸ್ ಬೇರೆ ಹೇಳಿದೆ. ಮೊದಲು 4 ವಾರ ಅಂದಿದ್ರು, ಈಗ 5ನೇ ವಾರಕ್ಕೆ ಕಾಲಿಟ್ಟಿದೆ. ಹೇಳಕ್ಕಾಗಲ್ಲ ಎಲ್ಲಿವರೆಗೆ ಎಳ್ಕೊಂಡು ಹೋಗುತ್ತೆ ಇದು ಅಂತ ಹೇಳಿ. ಹಾಗಾಗಿ ಸಾಲದ ಶೂರ ದೊಡ್ಡಣ್ಣಂಗೆ ತನ್ನ ಜೇಬನ್ನ ಹಗುರ ಮಾಡ್ಕೊಳಕ್ ಇಷ್ಟ ಇಲ್ಲ. ಬೇರೆಯವರು ಹಾಕ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ದೊಡ್ಡಣ್ಣ ಥಿಂಕ್ ಮಾಡಕ್ ಶುರು ಮಾಡಿರೋದು ಈಗ ದೊಡ್ಡಣ್ಣ. ಏನೋ ಮಂಗಳವಾರ ಕೂಡ ಇರಾನ್ ಮತ್ತವರ ವಿರೋಧಿಗಳ ಹೊಡೆದಾಟ ಕಂಟಿನ್ಯೂ ಆಗಿದೆ. ಈಗ ದುಬೈ ಪೋರ್ಟ್ ನಲ್ಲಿ ನಿಂತಿದ್ದ ಕುವೈತ್ನ ಬೃಹತ್ ಆಯಿಲ್ ಟ್ಯಾಂಕರ್ ಮೇಲೆ ಇರಾನ್ ಮಿಸೈಲ್ ಹಾಕಿದೆ. ಆ ಟ್ಯಾಂಕರ್ ಸಂಪೂರ್ಣ ಭರ್ತಿಯಾಗಿತ್ತು, ಅಂದ್ರೆ ಫುಲ್ ಲೋಡ್ ಆಯಿಲ್ ತುಂಬಿತ್ತು. ಈಗ ಅದಕ್ಕೆ ಹೊಡೆದ ಪರಿಣಾಮ ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಫೈರ್ ಫೈಟಿಂಗ್ ಟೀಮ್ ಓಡ್ಬಂತು ಅಲ್ಲಿಗೆ, ಬೆಂಕಿ ನಂದಿಸೋ ಕೆಲಸ ಮಾಡಿದ್ರು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿಯಾಗಿಲ್ಲ. ದುಬೈ ಪೋರ್ಟ್ನ ಆಂಕರೇಜ್ ಏರಿಯಾದಲ್ಲಿ, ಅಂದರೆ ಹಡಗುಗಳನ್ನು ನಿಲ್ಲಿಸುವ ಜಾಗದಲ್ಲಿ ಈ ದಾಳಿಯಾಗಿದೆ. ಇದರ ಬೆನ್ನಲ್ಲೇ ಕುವೈತ್ ಮೇಲೂ ಕೂಡ ಮಿಸೈಲ್ ದಾಳಿಯಾಗಿದೆ. ಶತ್ರು ಕಡೆಯಿಂದ ಬರ್ತಾ ಇರುವ ಮಿಸೈಲ್ ಮತ್ತು ಡ್ರೋನ್ಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಹೊಡೆದು ಹಾಕಿದಾವೆ ಅಂತ ಹೇಳಿ ಕುವೈತ್ ಹೇಳಿದೆ. ಸೌದಿ ಮೇಲೂ ಕೂಡ ಇರಾನ್ನ ದಾಳಿ ಮುಂದುವರೆದಿದೆ. ಕೇವಲ 1 ಗಂಟೆಯಲ್ಲಿ 8 ಬ್ಯಾಲಿಸ್ಟಿಕ್ ಮಿಸೈಲ್ ನುಗ್ಗಿಸ್ಬಿಟ್ಟಿದ್ದಾರೆ ಇರಾನ್ ಅವರು. ಅದರಲ್ಲೂ ಕೂಡ ಸೌದಿ ಕ್ಯಾಪಿಟಲ್ ರಿಯಾದ್ ಕಡೆಗೆ 4 ಮಿಸೈಲ್ ನುಗ್ಗಿದಾವೆ. ಎಲ್ಲವನ್ನ ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಸೌದಿ ಹೇಳ್ಕೊಂಡಿದೆ. ಇದೇ ಸೌದಿಗೆ ಇರಾನ್ ವಿದೇಶಾಂಗ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಸೇನೆಯನ್ನ ದೇಶದಿಂದ ಹೊರಗೆ ಹಾಕೋಕೆ ಸೌದಿಗೆ ಇದು ಕರೆಕ್ಟ್ ಟೈಮ್, ಹಾಕಿ ಆಚೆ ಅಂತೇಳಿ. ಈ ಶತ್ರುಗಳಿಗೆ ಅರಬ್ಬರು ಅಥವಾ ಇರಾನಿಯನ್ನರ ಬಗ್ಗೆ ಯಾವುದೇ ಗೌರವ ಇಲ್ಲ ರೀ, ಇವರಿಂದ ಯಾವ ಸೆಕ್ಯೂರಿಟಿ ಸಿಗಲ್ಲ ನಮಗೆ, ಆಚೆ ಹಾಕಿ ಅವ್ರನ್ನ ಬೇಗ ಅಂಥೇಳಿ ಸೌದಿಗೆ ಬುದ್ಧಿವಾದ ಹೇಳಿದ್ದಾರೆ ಇರಾನ್ ಅವರು. ಅಷ್ಟು ಮಾತ್ರ ಅಲ್ಲ, ಟರ್ಕಿ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. 1 ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ. ಅದನ್ನು ಅಗೇನ್ ನ್ಯಾಟೋದವರು ಅದನ್ನು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಟೋ ಕಂಟ್ರಿ ಅಲ್ಲ ಟರ್ಕಿ, ಅಲ್ಲಿ ನ್ಯಾಟೋ ಕಡೆ ಇದೆ. ಈ ಮೂಲಕ ಯುದ್ಧ ಶುರು ಆದಮೇಲೆ ಟರ್ಕಿ ಕಡೆಗೆ ಇರಾನ್ನ 4ನೇ ಮಿಸೈಲ್ ನುಗ್ಗಿದೆ. ಗಮನಿಸಬೇಕಾದ ಅಂಶ ಅಂದರೆ ಇರಾನ್ ಮತ್ತು ಅಮೆರಿಕ ಜೊತೆಗಿನ ಸೋ ಕಾಲ್ಡ್ ಸಂಧಾನಕ್ಕೆ ಟರ್ಕಿ ಕೂಡ ಸಹಾಯ ಮಾಡ್ತಾ ಇದೆ. ಪಾಕಿಸ್ತಾನ್ ಮತ್ತು ಈಜಿಪ್ಟ್ ಜೊತೆ ಇವರು ಸೇರ್ಕೊಂಡಿದ್ರು. ಈಗ IRGC ಟರ್ಕಿಗೆ ಮಿಸೈಲ್ ನುಗ್ಗಿಸೋ ಪ್ರಯತ್ನ ಮಾಡಿರೋದು. ಇನ್ನೊಂದು ಕಡೆ ಇಸ್ರೇಲ್ ದಾಳಿಗಳು ಕಂಟಿನ್ಯೂ ಆಗಿವೆ. ಈಗ ಇಸ್ರೇಲ್ನಿಂದ ಬರೋಬ್ಬರಿ 1600 ಕಿಲೋಮೀಟರ್ಗಿಂತ ದೂರದಲ್ಲಿರೋ ಇರಾನ್ನ ಸೀಕ್ರೆಟ್ ಜಾಗದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಉತ್ತರ ಇರಾನ್ನ ಕ್ಯಾಸ್ಪಿಯನ್ ಸಮುದ್ರದ ಹತ್ತಿರ ಇರಾನ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಟ್ಟಿತ್ತು. ಇದನ್ನು ಯಾರಿಗೂ ಕಾಣದ ಹಾಗೆ ಒಂದು ದಟ್ಟವಾದ ಕಾಡಿನ ಮಧ್ಯೆ ಬಚ್ಚಿಡಲಾಗಿತ್ತು. ಅದನ್ನು ಹುಡ್ಕೊಂಡು ಹೋಗಿ ಹೊಡೆದಿದ್ದಾರೆ. ಹಾಗೆ ಇರಾನ್ನ ಹಲವು ನಗರಗಳಲ್ಲಿ ದೊಡ್ಡ ಮಟ್ಟದ ಸ್ಫೋಟಗಳು ಉಂಟಾಗಿವೆ. ರಾಜಧಾನಿ ಟೆಹರಾನ್, ಮಷದ್, ಅಹ್ವಾಜ್ ಮತ್ತು ಮಷಹರ್ ನಗರಗಳಲ್ಲಿ
ಭಾರಿ ಸ್ಫೋಟಗಳು ಆಗಿವೆ. ಇನ್ನು ಇರಾನ್ ವಿರುದ್ಧದ ಯುದ್ಧ ಅರ್ಧ ಘಟ್ಟ ದಾಟಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಟ್ರಂಪ್ ಪ್ರಕಾರ ಮುಗಿತಾ ಬಂತು, ನೆತನ್ಯಾಹು ಪ್ರಕಾರ ಇನ್ನೂ ಅರ್ಧ ಆಗಿರೋದು. ಜೊತೆಗೆ ನೆತನ್ಯಾಹು ಪ್ರಕಾರ ನಾವು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಟಾರ್ಗೆಟ್ಗಳನ್ನ ರೀಚ್ ಮಾಡಿದ್ದೀವಿ, ಆದ್ರೆ ಯಾವಾಗ ಮುಗಿಯುತ್ತೆ ಅಂತ ಇವಾಗಲೇ ಹೇಳಕ್ ಆಗೋದಿಲ್ಲ. ಆದರೆ ಇರಾನ್ಗೆ ಭಾರಿ ಲಾಸ್ ಮಾಡಿದ್ದೀವಿ. ಯುದ್ಧದಲ್ಲಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಸಾವಿರಾರು ಸೈನಿಕರನ್ನ ಮುಗಿಸಲಾಗಿದೆ. ಅವರ ಆಯುಧಗಾರ ಮತ್ತು ನ್ಯೂಕ್ಲಿಯರ್ ಪ್ರೋಗ್ರಾಂಗಳನ್ನು ಬಹುತೇಕ ನಾಶ ಮಾಡಿದ್ದೀವಿ. ಇರಾನ್ ಆಡಳಿತವನ್ನು ಒಳಗಿನಿಂದಲೇ ವೀಕ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇರಾನ್ ಸರ್ಕಾರ ತನ್ನಷ್ಟಕ್ಕೆ ತಾನೇ ಪತನ ಆಗುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ಇಸ್ರೇಲ್ ಪ್ರಧಾನಿ ವ್ಯಕ್ತಪಡಿಸಿದ್ದಾರೆ. ಡೇ ಒನ್ನಿಂದ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇದೊಂದು ಪಾಯಿಂಟ್ ಮಾತ್ರ ಆಗ್ತಾ ಇಲ್ಲ, ಸರ್ಕಾರ ತನ್ನಿಂತಾನೇ ಪತನ ಆಗೋದು. ಇರಾನ್ ಒಳಗಡೆ ಜನ ರೊಚ್ಚಿಗೆದ್ದು ಬೀದಿಗಿಳಿಯೋದು. ಒಬ್ಬ ಮಹಿಳೆಯನ್ನ ಆಕೆ ಹಿಜಾಬ್ ಹಾಕಿಲ್ಲ ಅಂತ ಹೇಳಿ ಕೊಂದ್ರು ಅನ್ನೋ ಕಾರಣಕ್ಕೋಸ್ಕರ ಇರಾನ್ ಜನ ಯಾವ ಥರ ರೊಚ್ಚಿಗೆದ್ದಿದ್ರು, ಕಂಪ್ಲೀಟ್ ದಂಗೆ ಎದ್ದಿದ್ರು ಖಾಮೆನೆಯಿಗಳ ವಿರುದ್ಧ. ಅದು ನೋಡಿ ಫುಲ್ ಹುಮ್ಮಸ್ ಬಂದಿತ್ತು ಇವರಿಗೆ. ಅದಾದಮೇಲೆ ಇನ್ನೊಂದು ರೌಂಡ್ ಪ್ರತಿಭಟನೆ ಆಗಿತ್ತು ಖಾಮೆನೆಯಿಗಳ ವಿರುದ್ಧ ಕೆಲ ತಿಂಗಳ ಹಿಂದೆ ಕೂಡ. ಅದನ್ನು ನೋಡಿ ಇವರು ಒಂಥರ ಪ್ರೇರೇಪಣೆಗೊಂಡಿದ್ರು, ಖಾಮೆನೆಗಳನ್ನು 2 ವಿಕೆಟ್ ತೆಗೆದುಬಿಟ್ರೆ ಮತ್ತೆ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ. ಆದರೆ ಈ ವಿಚಾರದಲ್ಲಿ ಮಿಸ್ಕ್ಯಾಲ್ಕುಲೇಷನ್ ಮಾಡೋದಂಗೆ ಕಾಣಿಸ್ತಾ ಇದೆ ಅವರು. ಯಾಕಂದರೆ 1 ತಿಂಗಳು ಕಳೆದ್ರೂ ಕೂಡ 5ನೇ ವಾರಕ್ಕೆ ಬಂದರೂ ಕೂಡ ಇದು ಆಗ್ತಾ ಇಲ್ಲ, ಜನ ದಂಗೆ ಹೇಳ್ತಾ ಇಲ್ಲ. ಹಂಗೆ ನೋಡೋಕೆ ಹೋದರೆ ಅವರ ಬಸೀಜ್ ಪಡೆ, ಅವರ ಮಿಲಿಟ್ರಿ ಎಲ್ಲ ಟಾಪ್ ತಲೆಗಳನ್ನು, ಅವರ ಪ್ರಮುಖ ಇನ್ಫ್ರಾಸ್ಟ್ರಕ್ಚರನ್ನು, ಕಮಾಂಡ್ ಸೆಂಟರ್ಗಳನ್ನೆಲ್ಲ ಹೊಡೆದು ಹಾಕಿದ್ದಾರೆ. ಪ್ರತಿಭಟನೆ ಹತ್ತಿಕ್ಕೋ ಸಾಮರ್ಥ್ಯ ಮೊದಲಿಗಿಂತ ಇವಾಗಲೇ ಕಮ್ಮಿ ಇದೆ. ಆದರೂ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇಲ್ಲ. ಕೆಲವರು ಮಾಡ್ತಿದ್ರು ಕೂಡ ಅದು ಸರ್ಕಾರದ ಪರವಾಗಿ ಮಾಡ್ತಿದ್ದಾರೆ. ಇದು ದೊಡ್ಡ ಹೆಡ್ಡೇಕ್ ನೆತನ್ಯಾಹುಗೆ ಮತ್ತು ಟ್ರಂಪ್ಗೆ. ಏನೋ ಇರಾನ್ನಲ್ಲಿ ಹೊಸದಾಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಾಗಿದೆ. ಅಧ್ಯಕ್ಷ ಪೆಜೆಶ್ಕಿಯಾನ್ ನಡೆಸಿದ್ದಾರೆ. ಆ ಸಭೆ ಫೋಟೋಸ್ ಈಗ ವೈರಲ್ ಆಗಿವೆ. ಕಾರಣ ಈ ಫೋಟೋದಲ್ಲಿ ಮಂತ್ರಿಗಳೆಲ್ಲ ಒಂದು ಬಂಕರ್ ತರದ ರೂಮ್ ನಲ್ಲಿ ಸೇರಿಕೊಂಡಿರೋದು ಕಾಣಿಸ್ತಾ ಇದೆ. ಈ ಮೂಲಕ ಇರಾನ್ ಸರ್ಕಾರ ಅಮೆರಿಕ ಇಸ್ರೇಲ್ ದಾಳಿಯ ನಡುವೆ ಬಂಕರ್ನಲ್ಲಿ ಸೇರ್ಕೊಂಡು ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಏನು ಇರಾನ್ನ IRGCಯ ಕುದ್ಸ್ ಫೋರ್ಸ್ ಕಮಾಂಡರ್ ಇಸ್ಮಾಯಿಲ್ ಖಾನಿ ರೇರ್ ಮೆಸೇಜ್ ಕೊಟ್ಟಿದ್ದಾರೆ. ಇರಾನ್ಗೆ ಬೆಂಬಲವಾಗಿ ನಿಂತಿರೋ ಉಗ್ರ ಸಂಘಟನೆಗಳನ್ನ ಹಾಡಿ ಹೋಗಲಿದ್ದಾರೆ. ಅಲ್ಲದೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮಿಡಲ್ ಈಸ್ಟ್ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಬೆಲ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದರೆ ಹೆಜ್ಬುಲ್ಲಾ ಮತ್ತು ಹೂತಿಗಳ ಅಟ್ಯಾಕ್ನಿಂದ ಇಸ್ರೇಲ್ನ ಭರವಸೆಗಳು ಸುಳ್ಳಾಗಿವೆ. ನೆಕ್ಸ್ಟ್ ಯಾವುದೇ ಆಪ್ಷನ್ ಇಲ್ಲ, ನೀವು ಹೊಸ ರೀಜನಲ್ ಆರ್ಡರ್ಗೆ ಹೊಂದ್ಕೋಬೇಕು. ನಮ್ಮ ಜೊತೆಗಿರೋ ಈ ಸಂಘಟನೆಗಳು ಮಿಡಲ್ ಈಸ್ಟ್ನ ಪವರ್ ಡೈನಾಮಿಕ್ಸ್ ಅನ್ನೇ ಚೇಂಜ್ ಮಾಡಿವೆ ಅಂತ ಇಸ್ಮಾಯಿಲ್ ಖಾನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಪ್ರಮುಖ ಯುದ್ಧ ಹಾಗೂ ಮಿಡಲ್ ಈಸ್ಟ್ನ ಅಪ್ಡೇಟ್ಸ್ನ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಮುಂದೆ ಕೂಡ ಟೈಮ್ಲಿಯಾಗಿ ಎಲ್ಲ ವೆರಿಫೈಡ್ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಗಲೇ ಹೇಳಿದ ಹಾಗೆ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.